ಎಲ್ಲರಿಗೆ ಹರ್ಷ ತರಲಿ. ತಮ್ಮೆಲ್ಲರಿಗೆ ಅದರಲ್ಲಿ ವಿಶೇಷವಾಗಿ ನಮ್ಮ ಫ್ರಂಟ್ಲೈನ್ ಸ್ಟಾಫ್ ಏನಿದ್ದಾರೆ, ಅರಣ್ಯ ಇಲಾಖೆ, ಪರಿಸರ ಇಲಾಖೆ, ಬಹಳ ಜ್ವಲಂತವಾದಂಥ ನಿದರ್ಶನ ಅಂತ ಹೇಳಬಹುದು. ಅದೇ ರೀತಿಯಲ್ಲಿ ಇವತ್ತು HMP ಕೇಸ್ ಇರ್ಬೋದು, ಈ ಥರ ಅನೇಕ ಪ್ರಕರಣಗಳಿದ್ದಾವೆ. ಸುಮಾರು 50,000 ಕೋಟಿ ಅಂತ ಹೇಳ್ಬೋದು. 50,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಭೂಮಿ ಇವತ್ತು ಅರಣ್ಯದು ವ್ಯಾಜ್ಯ ನಡೀತಾ ಇದೆ ಉಚ್ಚ ನ್ಯಾಯಾಲಯದಲ್ಲಿ, ಸರ್ವೋಚ್ಚ ನ್ಯಾಯಾಲಯದಲ್ಲಿ. ಇದೆಲ್ಲವನ್ನೂ ನಾವು ಒಂದೇ ದಿವಸ ಹಿಂಗೆ ಆಗ್ತದೆ ಅಂತಲ್ಲ, ನಾವು ಭಾಳ ಸಂಘಟಿತರಾಗಿ ವ್ಯವಸ್ಥಿತವಾಗಿ ಅದನ್ನು ಬೆನ್ನು ಹತ್ತಿ ಫಾಲೋಅಪ್ ಮಾಡಿ ಅದನ್ನು ರಾಜ್ಯ ಸರ್ಕಾರಕ್ಕೆ 7 ಕೋಟಿ ಕನ್ನಡಿಗರಿಗೆ ಅದು ಉಳಿಸುವಂಥದ್ದು, ಒಂದು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಾನು ಯಾಕಾದರೂ ಡೆಲ್ಲಿಗೆ ಬಂದಿದ್ದೇನೆ ಅನ್ನೋ ರೀತಿಯಲ್ಲಿ ಅಷ್ಟು ನಿಮಗೆ ಏನು ಮಾಲಿನ್ಯ ಏನಿತ್ತು ಅಂತ ಹೇಳಿದರೆ, ಹೊರಗಡೆನೂ ಒಂಥರ ಏರ್ಪೋರ್ಟಲ್ಲಿ ಅಲ್ಲಿ ಯಾರು ಏನು ಹುಮ್ಮಸ್ಸು ಉತ್ಸಾಹ ಬರಬೇಕಾಗಿತ್ತು, ಏನೂ ಇರಲಿಲ್ಲ. ಅಷ್ಟೊಂದು ಇವತ್ತು ಪೊಲ್ಯೂಷನ್ ಲೆವೆಲಲ್ಲಿ ಜಾಸ್ತಿ ಆಗುತ್ತೆ, ಒಂಥರ ಗ್ಯಾಸ್ ಚೇಂಬರ್ ಆಗಿದೆ. ಅದೇ ರೀತಿ ನಾವು ಬೆಂಗಳೂರು ಮಾಡಲಿಕ್ಕೆ ಬಿಡಬಾರ್ದು ಅಂತ ಹೇಳಿದ್ರೆ ಕಠಿಣವಾದಂಥ ಕ್ರಮ ತೆಗೆದುಕೊಳ್ಳಬೇಕಾಗ್ತದೆ. ಎಲ್ಲ ಕಾನೂನುಗಳು, ಎಲ್ಲ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಹೀಗಾಗಿ ಇದರಲ್ಲಿ ಎಲ್ಲರೂ ತಾವೆಲ್ಲ ಮಾಡ್ತಾ ಇದ್ದೀರಿ, ತಮ್ಮದೆಲ್ಲರ ಸಹಕಾರ ಸೇವೆ ಇದೆ. ಎಲ್ಲ ನಮ್ಮ ಸಿಬ್ಬಂದಿಯವರು ಕೆಳ ಹಂತದಲ್ಲಿ ಇರ್ಬೋದು, ಎಲ್ಲರ ಸಹಕಾರ ತೆಗೆದುಕೊಂಡು ಅದನ್ನು ಅಚೀವ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಬನ್ನಿ ಸರ್ ಸರ್ ಬಗ್ಗೆ ಕೇಳಿಸಿ ಸರ್ ಸರ್ ಚರ್ಮದ ವಿಧಾನಸೌಧವನ್ನು ನಾಲ್ಕು ಜನರಿಗೆ ಎಲ್ಲ ಮಾಧ್ಯಮದವರಿಗೆ 2026ನೇ ವರ್ಷ ಸುಖವಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ, ನಿಮ್ಮ ಬಾಳಲ್ಲಿ ವರ್ಷವನ್ನು ಉಂಟು ಮಾಡಲಿ ಅಂತೇಳಿ ನಾನು ಜನರಿಗೂ ಕೂಡ ರಾಜ್ಯದ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತೀನಿ.